ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ತಮ್ಮನೇಲಿ ನೋಡ್ತಿರುವಾಗನೇ ಅರ್ಥ ಆಗಿರುತ್ತೆ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ. ನನ್ನ ಒಂದು ಪೀರಿಯಡ್ ರುಟೀನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ನನಗೆ ತುಂಬ ಅಂದರೆ ತುಂಬ ನರ್ಕದ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಜೊತೆಗೆ ಈ ಥರದ ವೀಡಿಯೋಗಳೆಲ್ಲ ಮಾಡಿದಾಗ ಎಲ್ಲರೂ ತುಂಬ ಜನ ಹೇಳ್ತಾರೆ ಲೇಡೀಸಿಗೆ ಮಾತ್ರ ಅಂತ. ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ, ಯಾರೇ ಈ ವಿಡಿಯೋನ ನೋಡಿ ಬಟ್ ನಿಮ್ಮ ಮನೇಲಿರೋ ಹೆಣ್ಮಕ್ಳು ನಂತರ ಏನಾದರೂ ಇತ್ತು ಅಂತಂದರೆ ಅವರಿಗೆ ಈ ವಿಡಿಯೋ ನೋಡೋದ್ರ ಮೂಲಕ ನಿಮಗೆ ಸಪೋರ್ಟ್ ಆಗುತ್ತೆ. ಯಾಕಂದರೆ ಅವ್ರಿಗೊಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅನ್ನೋದಷ್ಟೇ ಹೇಳೋದು. ಪೂರ್ತಿಯಾಗಿ ವಿಡಿಯೋನ ನೋಡಿ. ಮತ್ತು ಹೆಣ್ಮಕ್ಳು ನೋಡ್ತಾಯಿದ್ರು ಅಷ್ಟೇ. ಇದರಲ್ಲಿ ನಾನು ಟ್ಯಾಬ್ಲೆಟ್ ಇಲ್ಲದೇ ಚಾಲೆಂಜನ್ನು ತಗೊಂಡು ನಾನು ಮಾಡ್ತಾಯಿದ್ದೀನಿ ಈ ದಿನದ ಒಂದು ವಿಡಿಯೋನ. ಏನು ಎತ್ತ ಅನ್ನೋದನ್ನು ಪೂರ್ತಿಯಾಗಿ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಇದು ತುಂಬಾ ಯೂಸ್ಫುಲ್ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿಯಾಗುತ್ತೆ. ಏನು ಅಂದರೆ, ಇವತ್ತು ನನ್ನ ಪೀರಿಯಡ್ ಇತ್ತು. ನಾನು ಒಂದು ಚಾಲೆಂಜ್ ತೊಗೊಂಡಿದ್ದೆ. ಯಾಕಂದರೆ ಪ್ರತಿ ಮಂತು ಕೂಡ ನಾನು ಹೊಟ್ಟೆ ನೋವಿಗೆ ಅಂತ ಹೇಳಿ ಟ್ಯಾಬ್ಲೆಟನ್ನು ತೊಗೋತೀನಿ. ಅಂದರೆ ನಾನು ಫಸ್ಟೆಲ್ಲೂ ಸ್ವಲ್ಪ ಹಾಸ್ಪಿಟಲಿಗೆ ತೋರಿಸಿದ್ದೀನಿ, ಬಟ್ ಕಡಿಮೆ ಆಗಿಲ್ಲ ಅಂತ ಪೇಯ್ನ್ ಕಿಲ್ಲರ್ ಯಾವಾಗಲೂ ತಗೊಳ್ಳೇಬೇಕು ಅನ್ನೋ ಥರ ಸಿಚುವೇಶನ್ ನಂದು. ಆದರೆ ಇವತ್ತು ಆದಷ್ಟು ಹೆಣ್ಮಕ್ಳಿಗೆ ಮನಸ್ಸು ಮಾಡಿದ್ರೆ ಮಾಡೋಕ್ಕಾಗದೇ ಇರೋದು ಏನೂ ಇಲ್ಲ ಅಂತ ಅಂದ್ಕೊಂಡು ನಾನು ಈ ಸಲ ಮುಂಚೆಯಿಂದನೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಆದಷ್ಟು ಟ್ಯಾಬ್ಲೆಟ್ ಇಲ್ದಲೇ ಅವಾಯ್ಡ್ ಮಾಡಬೇಕು ಅಂತ. ಅದಕ್ಕೆ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲಿವರೆಗೂ ಆಗುತ್ತೆ ಏನೋ ಎತ್ತ, ಟ್ಯಾಬ್ಲೆಟ್ ತೊಗೊಳ್ಳೋದೇ ಇಲ್ವಾ ಅಥವಾ ತಗೊಳ್ಳೋಂಥ ಸಿಚುವೇಶನ್ ಮತ್ತೆ ಬಂದೇ ಬಿಡುತ್ತಾ ಗೊತ್ತಿಲ್ಲ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದಕ್ಕಾಗಿ ನೋಡಿ. ಮತ್ತು ಜೊತೆಗೆ ಇನ್ನೊಂದು ಏನು ಅಂತ ಅಂದರೆ, ನಾನು ಇದರಲ್ಲಿ ಕೆಲವೊಂದು ಹೋಮ್ ರೆಮಿಡಿಗಳು, ಕೆಲವೊಂದು ಟಿಪ್ಸ್ಗಳ ಥರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀವು ಕೂಡ ಟ್ರೈ ಮಾಡಿ. ಯಾಕಂದರೆ ನನಗೆ ಬೇರೆ ಥರ ದೊಡ್ಡದಾಗಿ ಏನಾದರೂ ಪ್ರಾಬ್ಲಮ್ ಇರ್ಬೋದೇನೋ, ಅದಕ್ಕೆ ನನಗೆ ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ವೇನೋ. ನಿಮಗೆ ಯಾರಿಗಾದ್ರೂ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ನಾನು ಏನು ಮಾಡಿದೆ ಅದರಿಂದ ನಿಮಗೆ ಹೊಟ್ಟೆ ನೋವು ಕೂಡ ಕಡಿಮೆನೂ ಆಗ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಅದಕ್ಕಾಗಿ ಪೂರ್ತಿ ವಿಡಿಯೋನ ನೋಡೋದನ್ನು ಮರಿಬೇಡಿ. ಪೀರಿಯಡ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಹೆಣ್ಮಕ್ಳು ಸ್ನಾನ ಮಾಡ್ತೀವಲ್ವ, ನಾನು ಕೂಡ ಹಾಗೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಪೇಯ್ನ್ ಹೆಂಗಿರುತ್ತೆ ಅಂತಂದರೆ, ಸ್ವಲ್ಪ ನಾರ್ಮಲ್ ಇರ್ಬೋದು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪೇಯ್ನು ಜಾಸ್ತಿ ಆಗುತ್ತೆ. ಈ ಪೂರ್ತಿ ವಿಡಿಯೋ ನೋಡುವಾಗ ನಿಮಗೆ ನನ್ನ ಸಿಚುವೇಶನ್ ಏನು ಅನ್ನೋದು ಅರ್ಥ ಆಗ್ಬಿಡುತ್ತೆ. ಓಕೆನಾ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ತುಂಬ ಜನ ನಮ್ಮನೆಯವ್ರ ಹತ್ರನೂ ಹೇಳಿದ್ದಿದೆ, ನಿಮ್ಮ ಮನೆಯವ್ರು ತುಂಬ ಟ್ಯಾಬ್ಲೆಟ್ ತೊಗೋತಾರೆ ಅಂತ. ನಾನು ಸೆನ್ಸಿಟಿವಾ, ನನ್ನ ಬಾಡಿ ಸೆನ್ಸಿಟಿವಾ ನಂಗೆ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು ಅನ್ನೋ ಸಿಚುವೇಶನ್ ನಂದು. ಯಾಕಂದರೆ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂತಂದರೆ ನಾನು ಆಗೋದಿಲ್ಲ, ಸಹಿಸ್ಕೊಳ್ಳೋಕ್ಕಾಗಿಲ್ಲ ಅಂದಾಗ ಇನ್ನು ಅದೇ ಅಲ್ವಾ ನಮಗೆ ಕೊನೆಯದಾಗಿ ಉಳಿಯೋದು. ಆದ್ರೂ ನಾನು ಎಷ್ಟು ಅವಾಯ್ಡ್ ಮಾಡ್ತೀನಿ, ಆಗದೇ ಇದ್ದಾಗನೇ ನಾನು ಟ್ಯಾಬ್ಲೆಟ್ ತೊಗೊಳ್ಳೋದು ಅನ್ನೋದನ್ನು ಕೂಡ ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ. ಹಂಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ಸ್ವಲ್ಪ ಪೇಯ್ನ್ ಅಂದಿದ ತಕ್ಷಣ ನಾನು ಟ್ಯಾಬ್ಲೆಟ್ ತೊಗೊಳ್ಳೋದಿಲ್ಲ. ನನಗೂ ಕೂಡ ಅರ್ಥ ಆಗುತ್ತೆ ಜಾಸ್ತಿ ತೊಗೋಬಾರ್ದು ಅಂತ. ಯಾರಿಗೆ ತಾನೇ ಇನ್ನೂ ಹೆಲ್ತಲ್ಲಿ ಜಾಸ್ತಿ ಪ್ರಾಬ್ಲಮ್ ಮಾಡ್ಕೊಳ್ಳೋಕೆ ಇಷ್ಟ ಇರುತ್ತಲ್ವ. ಹಂಗಾಗಿ ನಾನು ಕೂಡ ತುಂಬಾ ಅವಾಯ್ಡ್ ಮಾಡ್ತೀನಿ. ಬಟ್ ಸಿಚುವೇಶನ್ ಸರಿ ಇಲ್ಲದೆ ಇದ್ದಾಗ ತೊಗೊಳ್ಳೇಬೇಕಾಗುತ್ತೆ. ಅದಕ್ಕಾಗಿ ಆ ಸಿಚುವೇಶನ್ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಾ, ಎಲ್ಲರೂ ಕೆಲವೊಂದು ಹೋಮ್ ರೆಮಿಡೀಸ್ನ ಹೇಳ್ತಾ ಇರ್ತೀರಾ. ನಾನು ನೋಡಿದಾಗೆ ಬೇರೆಯವ್ರು ಏನಾದರೂ ಪೇಯ್ನ್ ಅಂದರೆ, ಈಗ ಹಂಗೇ ನಾನು ಕೂಡ ಸ್ವಲ್ಪ ಅರಿಶಿನ, ಬಿಸಿ ನೀರಿಗೆ ಅರಿಶಿನ ಹಾಕೊಂಡು ಕುಡಿದ್ರೆ ಕಡಿಮೆ ಆಗುತ್ತೆ, ಮೆಂತ್ಯ ಹಾಕೊಂಡು ಕುಡಿದ್ರೆ ಕಡಿಮೆ ಆಗುತ್ತೆ, ಜೀರಿಗೆನ ನೀರನ್ನು ಕುಡಿದ್ರೆ ಕಡಿಮೆ ಆಗುತ್ತೆ, ಅಥವಾ ಶುಂಠಿದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಕಡಿಮೆ ಆಗುತ್ತೆ. ಈ ಥರದ್ದೆಲ್ಲ ತುಂಬ ಕೇಳಿದ್ದೀನಿ. ಇವತ್ತು ನಿಮ್ಮ ಕಣ್ಣೆದ್ರಿಗೇ ಇದೆಲ್ಲದನ್ನು ಹಾಕಿ ನಾನು ಕಷಾಯನ ಮಾಡ್ಕೊಂಡಿದ್ದೀನಿ. ಇನ್ನೂ ಏನೇನು ಇದೆಯೋ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಇಷ್ಟು ಗೊತ್ತಿತ್ತು, ಇಷ್ಟನ್ನು ಹಾಕಿ ನಾನಿವತ್ತು ಒಂದೇ ಕಷಾಯನ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಕುಡಿಯೋಕ್ಕಾಗಿಲ್ಲ ಅಂದ್ರೂ ಹಿಂಸೆಯಿಂದ ಇವತ್ತು ಕುಡಿತಾ ಇರೋದು ನನಗೆ. ಯಾಕಂದರೆ ಟ್ಯಾಬ್ಲೆಟ್ಗಿಂತ ಇದು ಬೆಟರು, ಬೇರೆ ಏನು ಪ್ರಾಬ್ಲಮ್ ಮಾಡಲ್ಲ ಅನ್ನೋದು ತಲೆಯಲ್ಲಿರೋದ್ರಿಂದ ಆದಷ್ಟು ನಾನು ಟ್ರೈ ಮಾಡ್ತಾ ಇರೋದು. ಇವಾಗ ಅದನ್ನು ಕೂಡ ಕುಡ್ದಾದ್ಮೇಲೆ ಇನ್ನೂ ಒಂದೇನು ಅಂತಂದರೆ, ನನ್ನ ಒಂದು ಪೇಯ್ನನ್ನು ಅವಾಯ್ಡ್ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದ್ರೆ, ಸ್ವಲ್ಪ ಹೊತ್ತು ಟಿ ವಿ ನೋಡೋದು, ಸ್ವಲ್ಪ ಹೊತ್ತು ಏನಾದರೂ ಓದ್ಕೊಳ್ಳೋದು, ಏನಾದರೂ ಬರೆಯೋದು, ಈ ಥರ ತುಂಬಾ ಮಾಡ್ತೀನಿ ನಾನು. ನಿಮಗೆ ಹೇಳೋಕ್ಕಾಗಲ್ಲ ಅಷ್ಟೇ. ಯಾಕಂದರೆ ನಂತರ ತುಂಬ ಹೆಣ್ಮಕ್ಳು ಇರ್ತೀರ, ಅವರೆಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ.
ಅಥವಾ ಹೊಟ್ಟೆ ನೋವು ಏನೂ ಇಲ್ಲ, ನಾರ್ಮಲ್ ಆಗಿದ್ದೀವಿ, ಅಥವಾ ಮುಂಚೆ ಇತ್ತು ಇವಾಗ ನಾರ್ಮಲ್ ಆಗಿದ್ದೀವಿ, ಅದರಿಂದ ಏನೋ ಮಾಡಿ ನಮಗೆ ನಾರ್ಮಲ್ ಆಯಿತು, ಈ ಥರ ಏನಾದರೂ ಇದ್ರೂ ನನಗೆ ಇನ್ನೂ ಕೆಲವೊಂದು ಬೇಕಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಕೂಡ ಇನ್ನಷ್ಟು ನಾನು ಟ್ರೈ ಮಾಡ್ತೀನಿ. ಮತ್ತು ಇಲ್ಲಿ ಇನ್ನೊಂದು ಟಿಪ್ ಅಂತ ಹೇಳಬೇಕು, ನಾನಿಲ್ಲಿ ನನ್ನ ನೋವನ್ನು ಮರೆಯೋದಕ್ಕೆ ನಾನು ಬೇರೆ ಒಂದು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ತೊಗೊಳ್ತಾ ಇದ್ದೀನಿ, ನಿಮ್ಮೆಲ್ರಿಗೂ ಗೊತ್ತು, ಒಂದಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಅದು ನನ್ನ ಮಗಳದ್ದು ಫಂಕ್ಷನ್ ಎಲ್ಲ ಬಂತಲ್ವ, ಆ ಟೈಮಲ್ಲಿ ನನಗೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯಿತು. ಅದಾದಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಅಂತ ನಂದು ನೋಟ್ಸ್ಗಳನ್ನ ಹುಡುಕ್ತಾ ಇದ್ದೀನಿ. 2 ನೋಟ್ಸ್ ಕಂಪ್ಲೀಟ್ ಆಗಿತ್ತು, ಬಟ್ ಆ 2 ನೋಟ್ಸೂ ಕಾಣಿಸ್ತಾ ಇಲ್ಲ. 3ನೇದು ಬರೀತಾ ಇದ್ದಿದ್ದು, 3ನೇದು ಕಾಣಿಸ್ತಾ ಇಲ್ಲ, ಫಸ್ಟ್ ಒಂದು ಕಾಣಿಸ್ತಾ ಇಲ್ಲ, 2ನೇದು ಮಾತ್ರ ಇದೆ ನನ್ನ ಹತ್ರ. ಹಾಗಾಗಿ ಅದನ್ನು ಏನು ಮಾಡಬೇಕು ಗೊತ್ತಾಗಿಲ್ಲ. ಹಾಗಾಗಿ ಫಸ್ಟಿಂದ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದೀನಿ ನಾನು. ಅದರದ್ದೇ ನೋಟ್ಸನ್ನು ಸ್ವಲ್ಪ ಬರೆಯೋಣ, ಅದ್ರ ಮೇಲೆ ಗಮನ ಕೊಟ್ಟರೆ ನಂಗೆ ಹೊಟ್ಟೆ ನೋವು ಬರಲ್ಲ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಆಮೇಲೆ ಸ್ವಲ್ಪ ಮಾಲ್ಟ್ ಮಾಡ್ಕೊಳ್ಳೋಣ ಅಂತ, ಇದು ನಿಮ್ಮ ಅಶ್ವಿನಿ ಅಂತ ಹೇಳಿ ಸೀರಿಯಲ್ ಆ್ಯಕ್ಟರ್ ಮಾಡ್ತಾರಲ್ವ, ಮಲ್ಟಿಗ್ರೈನ್ ಮಾಲ್ಟು, ಅದೇ ಮಾಲ್ಟನ್ನು ತರಿಸ್ಕೊಂಡಿದ್ದೆ. ಅದರಿಂದನೂ ತುಂಬ ಜನ ರಿವ್ಯೂ ಕೊಟ್ಟಿದ್ದರು, ಇದೇನೆ ಪೀರಿಯಡ್ಸಲ್ಲಿ ನನಗೆ ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು, ಕಡಿಮೆ ಆಗಿದೆ ಅಂತ. ಆ ಒಂದು ಖುಷಿಲಿ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೆ. ಇದೇನಾಯಿತು ಅಂತಂದರೆ, ಸ್ವಲ್ಪ ದಿನ ನಾನು ತುಂಬ ಚೆನ್ನಾಗಿ ಗ್ಯಾಪ್ ಇಲ್ದಂಗೆ ಮಾಲ್ಟ್ ಕುಡಿಯುವಾಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಫೀಲ್ ಆಯಿತು ಅಂತ ಅನ್ನಿಸ್ತು. ಸ್ವಲ್ಪ ಅಂದರೆ ಪೂರ್ತಿಯಾಗಿ ಹೋಗಿರಲಿಲ್ಲ, ಸ್ವಲ್ಪ ತಡ್ಕೋಬೋದು ಅನ್ನೋ ಥರ ಇತ್ತು ಸಿಚುವೇಶನ್ನು. ನೆಕ್ಸ್ಟ್ ಏನಾಯಿತು, ಸ್ವಲ್ಪ ದಿನ ಮಾಲ್ಟ್ ಖಾಲಿಯಾಗಿ ನಾನು ಮತ್ತೆ ಮಾಲ್ಟ್ ಕುಡ್ದಿರಲಿಲ್ಲ, ಮತ್ತು ಆವಾಗಿಂದ ಮತ್ತೆ ಪೇಯ್ನ್ ಜಾಸ್ತಿ ಆಯಿತು. ನನಗೆ ಏನು ಮಾಡಬೇಕಂತಲೇ ತೋಚ್ತಾ ಇರಲಿಲ್ಲ. ಇವಾಗನು ಅವ್ರು ಮಾಲ್ಟ್ ಸರಿ ಇಲ್ಲ ಅಂತಲ್ಲ, ನನಗೆ ಯಾಕೋ ಅದೂ ಸರಿ ಹೋಗಿರಲಿಲ್ಲ. ಬಟ್ ಇವಾಗ ಮತ್ತೆ ಕಂಟಿನ್ಯೂಯಸ್ ಆಗಿ ಕುಡಿಯೋಣ, ನೋಡೋಣ, ಎಲ್ಲರೂ ಪಾಪ ಕಂಟಿನ್ಯೂಸ್ ಆಗಿ ಮಾಡಿನೇ ರಿಸಲ್ಟ್ ಬಂದಿರೋದಲ್ವ, ನನಗೆ ಬಂದಿಲ್ಲ ಅನಿಸುತ್ತೆ ಅಂದ್ಕೊಂಡು ಮತ್ತೆ ಟ್ರೈ ಮಾಡ್ತಾಯಿದ್ದೀನಿ. ಅದರಿಂದ ಏನಾದರೂ ಕಡಿಮೆ ಆಯಿತು ಅಂದರೆ ನಾನು ನಿಮ್ಮ ಜೊತೆ ಮತ್ತೆ ಶೇರ್ ಮಾಡ್ಕೊತೀನಿ. ಈಗ ಸ್ವಲ್ಪ ಮಾಲ್ಟ್ ಕುಡ್ಕೊಂಡ್ರೆ ಪರವಾಗಿಲ್ಲ ಅನಿಸುತ್ತೆ ಅಂತ ಅಂದ್ಬಿಟ್ಟು ಮಾಲ್ಟ್ ಮಾಡೋಕ್ಕೆ ಹೋದೆ. ನಂಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ, ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೊಂಬಂದು ಕುಡಿದೆ, ಆದ್ರೂ ಆಗಿಲ್ಲ. ತುಂಬಾ ಅಂದರೆ ತುಂಬಾ ಪೇಯ್ನು, ಓದಾಡ್ತಿದ್ದೀನಿ. ಮನೇಲಿ ಯಾರೂ ಇಲ್ಲದೆ ಇರುವಾಗ ಹೇಳ್ಕೊಳಕ್ಕಾಗಲ್ಲ. ಟಿ ವಿ ಕಡೆ ಗಮನ ಕೊಡೋಣ ಅಂತ ಟಿ ವಿ ಓಡ್ತಾನೇ ಇದೆ ಬೆಳಿಗ್ಗೆಯಿಂದ, ಟಿ ವಿ ಕಡೆನೂ ಗಮನ ಕೊಡೋಕ್ಕಾಗ್ತಿಲ್ಲ. ಕೆಲವೊಬ್ಬರು ಏನು ಕಮೆಂಟನ್ನು ಮಾಡಿರ್ತೀರಲ್ಲ, ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಆ ಒಂದು ಕಮೆಂಟ್ಸನ್ನು ನೋಡಿ ರಿಪ್ಲೈ ಆಗೋ ಖುಷಿ ಇದೆಯಲ್ಲ, ಅದನ್ನು ಟ್ರೈ ಮಾಡಿದೆ, ಅದು ಆಗಲಿಲ್ಲ. ಯಾಕಂದರೆ ಸ್ವಲ್ಪ ಕಮೆಂಟ್ಸ್ ಎಲ್ಲ ಕಡಿಮೆನೇ ಇತ್ತಲ್ವ, ಹಂಗಾಗಿ. ಮತ್ತು ಇನ್ನೊಂದೇನು ಅಂತ ಅಂದರೆ, ಹಾರ್ಟ್ ಬ್ಯಾಗು ನಾನು ಮಾತ್ರೆ ತೊಗೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಅದರಿಂದಾಗಿ ಹಾರ್ಟ್ ಬ್ಯಾಗ್ನ ಯೂಸ್ ಮಾಡಿದ್ರೆ ಎಲ್ಲೋ ಹಾಕ್ಬಿಟ್ಟಿದೆ, ಅದನ್ನು ಹುಡುಕಿ ಮತ್ತೆ ಅದನ್ನು ತೊಗೊಂಬಂದು ನಾನು ಇವಾಗ ಬಿಸಿ ನೀರನ್ನ ಕಾಯಿಸ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಬಟ್ ಅದಕ್ಕೂ ಕಡಿಮೆ ಆಗಲಿಲ್ಲ. ನನಗೆ ಯಾವಾಗ ಆಗಲಿಲ್ಲ, ಪೂರ್ತಿಯಾಗಿ ನನಗೆ ಆಗ್ತಿಲ್ಲ ಅಂತ ಅನ್ನಿಸ್ತು, ಆವಾಗ ಹಸ್ಬೆಂಡಿಗೆ ಫೋನ್ ಮಾಡಿದೆ. ಅವ್ರ ಪಾಪ ನಾನು ಮಾಲ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೂ ಹೊರಗಡೆಯಿಂದ ಸ್ವಲ್ಪ ಊಟ ತೊಗೊಂಬಂದು ಊಟ ಮಾಡಿಸಿ ಆಮೇಲೆ ಹೋದರು. ಆಮೇಲೆ ಮತ್ತೆ ನಾನು ಆದಷ್ಟು ಅವಾಯ್ಡ್ ಮಾಡೋಣ ಅಂಥೇಳಿ ವೆಯ್ಟ್ ಮಾಡಿದೆ, ಸ್ವಲ್ಪ ಹೊತ್ತು ಅಂದರು ಅಂತ ಮಲ್ಕೊಂಡೆ. ಬಟ್ ಅವಾಯ್ಡ್ ಮಾಡೋಕ್ಕಾಗಲೇ ಇಲ್ಲ. ಆಮೇಲೆ ಎದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಟ್ಯಾಬ್ಲೆಟ್ ತೊಗೊಂಡಿದ್ದೇ ಆಯಿತು ಕೊನೆಗೆ. ಇಷ್ಟು ಅವಾಯ್ಡ್ ಮಾಡಿ ನಾನು ಕಂಟ್ರೋಲ್ ಮಾಡ್ತೀನಿ. ಇದೆಲ್ಲ ಮಾಡಿ ನನಗೆ ಹೊಟ್ಟೆ ನೋವಿಗಿಂತ ಜಾಸ್ತಿ ನೋವು ಅನ್ಸೋದೇನು ಅಂದರೆ, ನನ್ನ ಹಸ್ಬೆಂಡ್ ನಾನು ಏನು ಹೇಳ್ತೀನಿ ಪಾಪ ಎಲ್ಲದನ್ನೂ ನನಗೆ ಮಾಡೋದಕ್ಕೆ ಟ್ರೈ ಮಾಡು, ಇದನ್ನು ಮಾಡಿದ್ರೆ ಕಡಿಮೆ ಆಗ್ಬೋದು, ಅದನ್ನು ಮಾಡಿದ್ರೆ ಕಡಿಮೆ ಆಗ್ಬೋದು ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ. ಆದರೂ ಆಗಿಲ್ಲ ಅಂದಾಗಲೇ ನನಗೆ ತುಂಬ ಬೇಜಾರಾಗಿ ನಂಗೆ ಅಳು ಬರೋದು. ಇದೇ ಉದ್ದೇಶಕ್ಕಾಗಿ ನಾನು ಈ ವಿಡಿಯೋನ ಮಾಡಿದ್ದು. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು, ಬಟ್ ಕಡಿಮೆ ಆಗಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.